ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಷಷ್ಠೋऽಧ್ಯಾಯಃ. ಧ್ಯಾನಯೋಗಃ. ಆರುರುಕ್ಷೋರ್ಮುನೇರ್ಯೋಗಂ ಕರ್ಮ ಕಾರಣಮುಚ್ಯತೆ. ಯೋಗಾರೂಢಸ್ಯ ತಸ್ಯೈವ ಶಮಃ ಕಾರಣಮುಚ್ಯತೆ. ಯೋಗವನ್ನು ಪಡೆಯುವ ಇಚ್ಛೆಯುಳ್ಳ ಮುನಿಗೆ ಕರ್ಮವು ಸಾಧನವಾಗುತ್ತದೆ. ಯೋಗವನ್ನು ಪಡೆದ ಮೇಲೆ ಅದೇ ಅವನಿಗೆ ಶಮವು ಅಂದರೆ ಅಕರ್ಮವು ಸಾಧನವಾಗುತ್ತದೆ. ಯೋಗಿಯಾಗಲು ಸಾಕಷ್ಟು ಕಸರತ್ತು ಮಾಡಲೇಬೇಕು. ಸಾಧನಾ ಪಥದಲ್ಲಿ ನಡೆಯದೆ ಕೇವಲ ಅಪೇಕ್ಷೆ ಹೊಂದಿದರೆ ಸಾಲದು. ಕೇವಲ ಅದೃಷ್ಟ ನಂಬಿ ಕುಳಿತರೆ ಯಾರೂ ಯೋಗಿಯಾಗಲು ಸಾಧ್ಯವಿಲ್ಲ. ತನ್ನ ತನು ಮನಗಳನ್ನು ಹದ ಮಾಡಿ ಇಂದ್ರಿಯಗಳನ್ನು ಪಳಗಿಸಿ ಇಂದ್ರಿಯ ಜಯಿಸುವ ತನಕ ಆತ ಕರ್ಮ ಮಾಡುತ್ತಿರಲೇಬೇಕು. ಯೋಗಿಯಾಗಲು ಒಂದೇ ಜನ್ಮದ ಸಾಧನೆ ಸಾಕಾಗದು. ಜನ್ಮ ಜನ್ಮಾಂತರದಲ್ಲಿ ಮಾಡಿದ ಸಾಧನೆಯಿಂದ ಆತ ಇಂದು ಈ ಸ್ಥಿತಿಗೆ ಬಂದಿರುವುದು. ಕರ್ಮ ಮಾಡುವಾಗ ಕೇವಲ ಪುಣ್ಯದ ಕಾರ್ಯವನ್ನು ಮಾತ್ರ ಮಾಡುತ್ತಾನೆ ಎಂದು ಹೇಳಲಾಗದು. ಅಥವಾ ಮಾಡುವ ಪ್ರತಿ ಕರ್ಮದಲ್ಲಿ ಕೇವಲ ಧನಾತ್ಮಕ ಅಂಶ ಮಾತ್ರ ಇರುತ್ತದೆ ಎಂದು ಹೇಳಲಾಗದು. ಕರ್ಮ ಮಾಡುವಾಗ ಋಣಾತ್ಮಕ ಅಂಶಗಳು ಅಂಟಿಕೊಳ್ಳುವ ಕಾರಣ ಮಾಡಿದ ಕರ್ಮಗಳಲ್ಲಿ ಅರ್ಧದಷ್ಟು ಋಣಾತ್ಮಕ ಅಂಶಗಳು ಕರ್ಮ ಬಂಧನಕ್ಕೆ ಸಿಲುಕಿಸದೇ ಇರಲಾರದು. ಜ್ಞಾನಿಯಾದ ನಂತರ ಕರ್ಮದ ಫಲತ್ಯಾಗ ಮಾಡುವುದು ಅಥವಾ ಮಾಡುತ್ತಿರುವ ಕೆಲಸವನ್ನು ಶ್ರದ್ಧೆ ಭಕ್ತಿಯಿಂದ ಮಾಡುವ ಅಭ್ಯಾಸ ಆಗಬಹುದು. ಆದರೆ ಜ್ಞಾನಿಯಾಗುವುದಕ್ಕಿಂತ ಹಿಂದೆ ಮಾಡಿದ ಕರ್ಮಗಳು ಅದೆಷ್ಟೋ ಜನ್ಮ ಪಡೆಯುವುದಕ್ಕೆ ಕಾರಣವಾಗಿರುತ್ತೋ ಯಾರೂ ಅರಿಯರು. ಈ ಕಾರಣದಿಂದ ಯೋಗಿಯಾಗಲು ಬಯಸುವ ವ್ಯಕ್ತಿಗೆ ಕರ್ಮವೇ ಸಾಧನಾ ಮಾರ್ಗ. ಯೋಗಿಯಾದವನಿಗೆ ಕರ್ಮದ ಅವಶ್ಯಕತೆ ಇಲ್ಲದೆ ಆತ ಕರ್ಮ ಮಾಡಿಯೂ ಮಾಡದಂತಿದ್ದು ಸದಾ ಸಾಧನಾ ಮಾರ್ಗದಲ್ಲಿರುತ್ತಾನೆ. ಹರಿ ಓಂ.